ಒಂದು ಹುಂಡಿ ಇಬ್ಬರ ಜಗಳ ದಸರಾ ಹೊತ್ತಲ್ಲೇ ದೇವಿ ಅರ್ಚಕರಿಗೆ ಶಾಕ್. ಚೌಡೇಶ್ವರಿ ದೇವಿ ಒಪ್ತಾಳ ಈ ಲೆಕ್ಕ? ಇದು ಸಿಗಂದೂರು ಸೀಕ್ರೆಟ್. ದಸರಾ ಟೈಮ್ನಲ್ಲೇ ಸಿಗಂದೂರು ದೇವಿ ಅರ್ಚಕರಿಗೆ ಶಾಕ್ ಎದುರಾಗಿದೆ. ಕಾರಣ ಸರ್ಕಾರದಿಂದ ಮೇಲ್ವಿಚಾರಣೆ ಸಲಹಾ ಸಮಿತಿ ನೇಮಕ ಆಗಿದೆ. ಹುಂಡಿ ಹಣ ಅರ್ಚಕರ ಜಗಳದಿಂದಾಗಿ ಸಮಿತಿ ನೇಮಕ ಆಗಿದೆ. ರೀಸೆಂಟ್ ಆಗಿ ಈ ಸುದ್ದಿಯನ್ನ ನಾವೇ ಹೇಳಿದ್ವಿ. ಸಿಗಂದೂರು ಚೌಡೇಶ್ವರಿ ದೇಗುಲದಲ್ಲಿ ಅರ್ಚಕರು ಹಾಗೇನೆ ಆಡಳಿತ ಮಂಡಳಿ ಸದಸ್ಯರ ನಡುವೆ ಯಾವ ತರ ಅಲ್ಲಿ ಮಾತಿನ ಚಕಮಿಕ್ಕಿ ಕೈ ಮಿಲಾಯಿಸೋ ಹಂತಕ್ಕೆ ಹೋಗಿತ್ತು. ಅದು ಈ ದುಡ್ಡಿನ ವಿಚಾರವಾಗಿ, ಕಾಣಿಕೆ ಹಣದ ವಿಚಾರವಾಗಿ ಅನ್ನೋದು ಗೊತ್ತಾಗಿತ್ತು. ಅಷ್ಟೇ ಅಲ್ಲ, ಭಕ್ತರಿಗೆ ಅಲ್ಲಿ ಅರ್ಚಕರು ಅವತ್ತು ಹಲ್ಲೆ ಕೂಡ ಮಾಡಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದು ಎಲ್ಲಿ ತನಕ ಹೋಯ್ತು ಅಂದ್ರೆ, ಮುಜರಾಯಿ ಇಲಾಖೆ ಈ ದೇವಸ್ಥಾನವನ್ನ ಇಲಾಖೆಗೆ ಒಳಪಡಿಸಬೇಕು, ನೋಡ್ಕೋಬೇಕು, ಕಂಟ್ರೋಲ್ ತಗೋಬೇಕು ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಅದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಇದೀಗ ಒಂದು ಸಮಿತಿಯನ್ನ ನೇಮಕ ಮಾಡಿದೆ ಸರ್ಕಾರ. ಏನು ವಾಸ್ತವಸ್ಥಿತಿ ಇದೆಯೋ ಅದನ್ನೇ ಒಂದು ವರದಿಯನ್ನಾಗಿ ಮಾಡಿ ಸರ್ಕಾರಕ್ಕೆ ಮುಂದಿನ ಮಾರ್ಗದರ್ಶನಕ್ಕೆ ನಾವು ಕಳಿಸಿದ್ದೀವಿ. ಈ ಮಧ್ಯದಲ್ಲಿ ಈ ಹಬ್ಬ ಎಲ್ಲ ಬರ್ತಾ ಇರೋದ್ರಿಂದ ಮತ್ತು ಹಲವಾರು ಭಕ್ತರುಗಳು ಆ ದೇವಸ್ಥಾನಕ್ಕೆ ಬರಲಿಕ್ಕೆ ಶುರು ಆಗಿರೋದ್ರಿಂದ ಒಂದು ಆಡಳಿತ ವ್ಯವಸ್ಥೆ ಸುವ್ಯವಸ್ಥೆಯಿಂದ ಅಲ್ಲಿ ಆಗಿದ್ರೆ ಮಾತ್ರ ಭಕ್ತರುಗಳಿಗೆ ಒಂದು ನ್ಯಾಯ ಸಿಗ್ತದೆ. ಮತ್ತು ಅಲ್ಲಿ ಏನು ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ ಆಗಿದೆ ಅಂತ ಒಂದು ಆರೋಪಗಳು, ಪ್ರತಿ ಆರೋಪಗಳಿದೆಯೋ ಅದರ ಬಗ್ಗೆ ಎಲ್ಲ ನಾವು ಕೂಲಂಕುಷವಾಗಿ ಪರಿಶೀಲಿಸಿ ಒಂದು ಕ್ರಮ ತಗೊಳ್ಳಲಿಕ್ಕೆ ಅನುಕೂಲ ಆಗ್ತದಂಥ ದೃಷ್ಟಿಯಿಂದ ಒಂದು ಮೇಲ್ವಿಚಾರಣೆ ಹಾಗೂ ಸಲಹಾ ಸಮಿತಿ ಅಂತ ಒಂದನ್ನು ಮಾಡಿದ್ದೀನಿ. ಅದರಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿದ್ದರು, ನಾವು ಅಧಿಕಾರಿಗಳಿದ್ದೀವಿ. ಆಮೇಲೆ ಎಕ್ಸ್ಪರ್ಟ್ ಆಗಿ ಅಲ್ಲಿ ಲೀಗಲ್ಗೆ ಒಂದು ನಿವೃತ್ತ ಜಿಲ್ಲಾ ನ್ಯಾಯಾಧೀಶಕರ ಮಟ್ಟದ ಒಬ್ಬರನ್ನು ತಗೊಳ್ಬೇಕು ಅಂತ ಮಾಡಿದ್ದೀವಿ. ಆಮೇಲೆ ಒಂದು ಆಡಿಟ್ ಆಫೀಸರ್ ಇರ್ತಾರೆ. ಆಮೇಲೆ ಈಗ ಏನು ಆಡಳಿತ ಮಾಡ್ಕೊಂಡಿದ್ದಾರೆ ಅವರು ಕೂಡ ಆ ಒಂದು ಸಮಿತಿನಲ್ಲಿ ಇರ್ತಾರೆ. ಆ ಸಮಿತಿಯ ಮೊದಲನೆಯ ಸಭೆಯನ್ನು ನಾವು ಮುಂದಿನ ವಾರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಆ ಸಮಿತಿ ಆವತ್ತು ನಾವು ಆ ಸಮಿತಿನಲ್ಲಿ ಕೂಡಿ ಅದು ಹೇಗೆ ಮುಂದೆ ನಡೆಸ್ಕೊಂಡು ಹೋಗಬೇಕು, ಸರ್ಕಾರದ ಆದೇಶ ಬರುವವರೆಗೆ ಅಂತ ರೀತಿಯಲ್ಲಿ ಚರ್ಚೆಯನ್ನು ಮಾಡಿ ಒಂದು ಇದಕ್ಕೂ ಕೂಡ ಅಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ. ಸಿಗಂದೂರಿಗೆ ಮಾತ್ರ ಸಲಹಾ ಸಮಿತಿ ರಚನೆ ಸರಿಯಲ್ಲ, ರಾಜ್ಯದ ಎಲ್ಲಾ ದೇವಾಲಯಗಳಿಗೂ ಸಲಹಾ ಸಮಿತಿ ರಚಿಸಿ ಅಂತ ಹೇಳಿ ಈಗ ವಿರೋಧ ವ್ಯಕ್ತವಾಗ್ತಿರೋದು. ಜಿಲ್ಲಾಡಳಿತ ರಚಿಸಿರುವಂತಹ ಸಲಹಾ ಸಮಿತಿ ರಚನೆಗೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಈಡಿಗ ಸಮುದಾಯದ ದೇವಾಲಯಕ್ಕಷ್ಟೇ ಸಮಿತಿ ಯಾಕೆ ಮಾಡ್ತಾ ಇದ್ದಾರೆ? ಸಮಿತಿ ರಚಿಸಿದ್ರೆ ಅಕ್ಟೋಬರ್ 29ಕ್ಕೆ ಉಗ್ರ ಹೋರಾಟ ನಡೆಸ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರು ಧರ್ಮ ಪರಿಪಾಲನಾ ಪರಿಷತ್ ಈ ಎಚ್ಚರಿಕೆಯನ್ನ ಕೊಟ್ಟಿದೆ. ನಿಮ್ಗೇನಾದ್ರೂ ಆಕ್ಷನ್ ತಗೋಬೇಕಾದ್ರೆ ಆ ಭಟ್ರ ವಿರುದ್ಧ ತಗೋಬೇಕಾಗಿತ್ತು ಹೊರತು ಒಂದು FIR ಹಾಕ್ಬೇಕಾದ್ರೆ ನಮ್ಮ ಜಾತಿ ಜನಾಂಗದವರು ಹೋರಾಟ ಮಾಡ್ತಾರೆ. ನೀವು ಹೇಳ್ದೆ ಕೇಳದೆ ಹೋಗಿ ನೋಟಿಸ್ ಕೊಟ್ಟು ಸಮಿತಿ ಯಾರ್ದಂತ ನೀವು ರಚನೆ ಮಾಡ್ತೀರಿ. ಹಾಗಿದ್ರೆ ಮಾಡಿ, ಇನ್ನೂ ತುಂಬಾ ದೇವಸ್ಥಾನಗಳು ಇದಾವಲ್ಲ ರಾಜ್ಯದಲ್ಲಿ, ಎಲ್ಲನೂ ಮಾಡಿ, ಎಲ್ಲನೂ ತಗೊಳ್ಳಿ, ನಾವೇನು ಬೇಡ ಅಂತ ಹೇಳಲ್ಲ. ನಮ್ಮ ಜಾತಿ ದೇವಸ್ಥಾನನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ರೆ ಅಂತ ಹೇಳಿ